ಹೆಲ್ಪ್ ಮಿ ಅಂಡರ್‌ಸ್ಟ್ಯಾಂಡ್ 2 ಡಿಫರೆನ್ಸಸ್ ಏನು? ಈ 2 ಬ್ರೂವರಿ ಮತ್ತೆ ಮೈಕ್ರೋ ಬ್ರೂವರಿ. ಅದೇ ಹೇಳಿದ್ನಲ್ಲ, ಈ ರಾ ಮೆಟೀರಿಯಲ್ಸ್ ಹ್ಮ್. ಅವರು ಒಂದು ಲೆವೆಲಲ್ಲಿ ತೊಗೊಳ್ತಾರೆ. ನಾವು ಎಲ್ಲ ಇಂಪೋರ್ಟೆಡ್ ಎಲ್ಲ ತೊಗೊಂಡು ಹೈಯರ್ ಕ್ವಾಲಿಟಿ, ಬೆಟರ್ ಕ್ವಾಲಿಟಿ ಬೆವರೇಜಸ್ ಮಾಡ್ತೀವಿ. ಆಮೇಲೆ ಇದು ಮೈಕ್ರೋ, ಈಗ ಕಮ್ಮಿ ಬಿಯರ್ ಮಾಡಿದಾಗ ನಿಮ್ಮದು ಫ್ಲೇವರ್ ಪ್ರೊಫೈಲು ಕಾನ್ಸಂಟ್ರೇಟೆಡ್ ಇರುತ್ತೆ, ಕಾನ್ಸಂಟ್ರೇಟ್ ಆಗಿರುತ್ತೆ. ನಾವು ರಿಫೈನ್ಮೆಂಟ್ ಅವೆಲ್ಲ ಮಾಡಲ್ಲ. ಅವಾಗೇನಾಗುತ್ತೆ, ಎಲ್ಲ ಫ್ಲೇವರು ಅದು ನ್ಯೂಟ್ರಿಷನಲ್ ವ್ಯಾಲ್ಯೂ ಇಂಟ್ಯಾಕ್ಟ್ ಇರುತ್ತೆ. ಯಾಕೆಂದರೆ ನಾವೇನು ಅಡಿಟಿವ್ಸ್ ಆಗ್ತಾಯಿಲ್ಲ. ಹ್ಮ್. ಅದು ಹೆಂಗಿದೆಯೋ ಅದು ಸ್ಟೋರ್ ಮಾಡ್ತೀವಿ, ಅದು ಆಟೋಮ್ಯಾಟಿಕ್ ಸೆಟ್ಲ್ ಆಗಿ ಬಿಡ್ತೀವಿ. ಆಮೇಲೆ ಬಿಯರು ಟ್ಯಾಪ್ಗೆ ಡೈರೆಕ್ಟ್ ಟ್ಯಾಂಕಿಂದ ಕನೆಕ್ಟ್ ಆಗಿರುತ್ತೆ. ಸೊ ನಿಮ್ಗೇನು ಮಧ್ಯದಲ್ಲಿ ಅಲ್ಲಿ ಬಾಟ್ಲಿಂಗ್ ಆಯಿತು, ಪ್ಯಾಶ್ಚರೈಸ್ ಆಯಿತು, ಅಲ್ಲೋಯ್ತು ಇಲ್ಲೋಯ್ತು ಏನೂ ಇರಲ್ಲ. ಡೈರೆಕ್ಟ್ ಬ್ರೂವರಿಯಿಂದ ನಿಮಗೆ ಕುಡಿಯೋ ಅವಕಾಶ ಸಿಗತ್ತೆ. ಮೈಕ್ರೋ ಬ್ರೂವರಿಯಲ್ಲಿ. ಹಾಂ, ಹ್ಮ್. ಸೊ ಅದೇ ಹೇಳಿದ್ನಲ್ಲ, ಈಗ ನೀವು ಹ್ಮ್. ಮನೇಲಿ ಅಡುಗೆ ಮಾಡಿ ಪ್ಯಾಕ್ ಮಾಡಿ ತೊಗೊಂಡೋಗಿ ಬೇರೆ ಕಡೆ ತಿನ್ನೋಕ್ಕೂ, ಮನೇಲಿ ಆರಾಮಾಗಿ ಒಂದು ಚೇರಲ್ಲಿ ಕೂತ್ಕೊಂಡು ಕೈ ತೊಳ್ಕೊಂಡು ಪ್ಲೇಟಲ್ಲಿ ಹಿಂಗೆ ತಿನ್ನೋವಾಗ ಮಜಾನೇ ಬೇರೆ. ಅದು ನೀವು ಚಪ್ಪರ್ಸ್ಕೊಂಡು ತಿಂತೀರಾ, ಅಬ್ಬಾ ಸಖತ್ತಾಯ್ತಪ್ಪ, ಅಬ್ಬಾ ಹೊಟ್ಟೆ ತುಂಬ್ತಪ್ಪ, ಅದೇ ಥರ ಫೀಲಿಂಗು ನಿಮಗೆ ಕ್ರಾಫ್ಟ್ ಬಿಯರಲ್ಲಿ ಸಿಗುತ್ತೆ. ಓಕೆ. ಒಂಥರ ಫ್ಲೇವರ್ ಪ್ರೊಫೈಲು, ಬಿಟರ್ನೆಸ್ ಎಲ್ಲ ಹಂಗೆಲ್ಲ ಬರಲ್ಲ, ಎಲ್ಲ ಬ್ಯಾಲೆನ್ಸ್ಡ್ ಇರುತ್ತೆ. ಸೊ ಒಬ್ಬೊಬ್ರಿಗೆ ಒಂದೊಂದು ಥರ ಬಿಯರ್ ಮಾಡ್ತೀವಿ. ಸ್ಮೋಕ್ಡ್ ಬಿಯರ್ ಮಾಡ್ತೀವಿ, ಸ್ಮೋಕಿ ಫ್ಲೇವರ್ ಇರುತ್ತೆ ಬಿಯರಲ್ಲಿ. ಹೆಂಗಪ್ಪ ಬಂತು ಅಂತ ನಿಮಗೆ ಎಕ್ಸಾಕ್ಟ್ಲಿ. ಇಂಟ್ರಿಗಿಂಗ್ ಹ್ಮ್. ಕ್ವೆಶ್ಚನ್ ಬರುತ್ತೆ. ಆ ಸ್ಪೆಷಾಲಿಟಿ ಮಾಲ್ಟ್ ಒಂದು ಬ್ಯಾಂಬರ್ಗ್ ಅಂತ ಒಂದು ಜಾಗ ಇದೆ ಜರ್ಮನಿ, ಅಲ್ಲಿಂದ ತರಿಸ್ತೀವಿ. ಅವರು ಒಂದು ಸ್ಪೆಷಲ್ ವುಡ್, ಬೀಚ್ ವುಡ್ ಅಂತ ಯೂಸ್ ಮಾಡಿ ಅದನ್ನು ಸ್ಮೋಕ್ ಮಾಡ್ತಾರೆ. ಅದರಿಂದ ನಿಮಗೆ ಒಂಥರ ಸ್ಮೋಕಿ ಫ್ಲೇವರ್ ಪ್ರೊಫೈಲ್ ಬರುತ್ತೆ ಬಿಯರಲ್ಲಿ. ನಮ್ಮದು ಒಂದು ಔಟ್ಲೆಟ್ ಇದೆ, ಬ್ರಾಗೆಲಿ ಅಂದ್ಬಿಟ್ಟು, ಕೋರಮಂಗ್ಲ. ಬಂದು ಕುಡಿದ್ರೆ ಸ್ಮೋಕ್ ಮೇರ್ಜನ್ ಅಂತಿದೆ. ಅದು ನಿಮಗೆ ಸ್ಮೋಕಿ ಟೆಕ್ಸ್ಚರ್ ಸಿಗುತ್ತೆ ಬಾಯಲ್ಲಿ. ಹಿಂಗೆ ಬಂತಪ್ಪ ಈ ಸ್ಮೋಕಿ ಟೆಕ್ಸ್ಚರ್ ಅಂತ ಒಂದು ಇಂಟ್ರಿಗಿಂಗ್. ಆಮೇಲೆ ಇನ್ನೊಂದು ಹೆಫೆವೈಸನ್ ಅಂತ, ದಟ್ ಈಸ್ ಅ ವೀಟ್ ಬಿಯರ್, ಜರ್ಮನ್ ಸ್ಟೈಲ್ ವೀಟ್ ಬಿಯರ್. ಅದೇನು ಅಂದರೆ ನ್ಯಾಚುರಲಿ ಬನಾನಾ ಮತ್ತು ಫ್ಲೇವರ್ ಪ್ರೊಫೈಲ್ ಬರುತ್ತೆ. ನಾವೇನು ಹಣ್ಣು ಆಡ್ ಹಾಕಲ್ಲ, ಮಾಡಲ್ಲ. ಹ್ಮ್. ಹಣ್ಣು ಗಿಣ್ಣು ಏನು ಹಾಕಲ್ಲ. ಹ್ಮ್. ಅದು ಈಸ್ಟ್ ಬೈ ಪ್ರಾಡಕ್ಟ್ ಫರ್ಮೆಂಟ್ ಮಾಡೋವಾಗ ಈ ಫ್ಲೇವರ್ ಪ್ರೊಫೈಲ್ ಕೊಡುತ್ತೆ ಅದಕ್ಕೆ. ನ್ಯಾಚುರಲ್ ಬೈ ಪ್ರಾಡಕ್ಟ್, ಇಟ್ ಇಸ್ ಅ Okay. ವೈಲ್ಡ್ ಈಸ್ಟ್. ಅದು ಹಂಗೆ ಕೊಡುತ್ತೆ. ನೀವು ಕುಡಿಯೋವಾಗ ಓಯ್ ಹೌದಲ್ಲ ಸಖತ್ತಾಗಿದೆ ಇದು ಅನ್ಸುತ್ತೆ. ಆ ಥರ ಎಷ್ಟೊಂದಿದೆ. ಆಮೇಲೆ ಬೆಲ್ಜಿಯನ್ ಸ್ಟೈಲ್ ವೀಟ್ ಬಿಯರ್ ಅಂತ ಬೆಲ್ಜಿಯನ್ ಮಾಡ್ತೀವಿ. ವಿಟ್ ಹಾಂ, ಕಾಮನ್ ಬೆಲ್ಜಿಯನ್ ವಿಟ್ ಎಲ್ಲ ಕಾಮನ್. ಕಡೆ ಸಿಗುತ್ತೆ. ಅದಕ್ಕೆ ಬೆಲ್ಜಿಯಮ್ಮಿಂದ ನಾವು ಆರೆಂಜ್ ಪೀಲ್ಸ್ ತರ್ತೀವಿ, ಡ್ರೈಡ್ ಆರೆಂಜ್ ಪೀಲ್ಸ್. ಅದನ್ನು ಹಾಕ್ತೀವಿ. ಸ್ಪೆಷಲ್ ಬೆಲ್ಜಿಯನ್ ಈಸ್ಟ್ ಯೂಸ್ ಮಾಡ್ತೀವಿ. ಆ ವಾಟರ್ ಪ್ರೊಫೈಲ್ ಬೆಲ್ಜಿಯನ್ ಸ್ಟ್ಯಾಂಡರ್ಡ್ಸ್ಗೆ ಮ್ಯಾಚ್ ಮಾಡ್ತೀವಿ. ಆಮೇಲೆ ಸೀರಿಯಲ್ ಕುಕ್ಕಿಂಗ್ ಅನ್ನೋದೊಂದು ಮಾಡ್ತೀವಿ. ಒಳ್ಳೆ ಹೈಯೆಸ್ಟ್ ಕ್ವಾಲಿಟಿ ಇಂಡಿಯನ್ ವೀಟಿಂದ ಒಂದು ಸೀರಿಯಲ್ ಕುಕ್ಕಿಂಗ್ ಮಾಡಿಬಿಟ್ಟು ಆಮೇಲೆ ಬಿಯರ್ ಮಾಡ್ತೀವಿ, ತಯಾರಿಸ್ತೀವಿ. ಪ್ಲಸ್ ಅದಕ್ಕೆ ನಾವು ಕೊರಿಯಾಂಡರ್ ಹಾಕ್ತೀವಿ, ಮನೇಲಿರೋ ಧನಿಯಾ. ಐಟಮ್ಗಳೇ ಎಲ್ಲ ಆಲ್ಮೋಸ್ಟ್. ಹಾಂ ಹಾಂ, ಸೊ ಧನಿಯಾ ಹಾಕ್ತೀವಿ. ಆ ಧನಿಯಾ ಬೆಲ್ಜಿಯಮ್ಗೆ ಹೋಗಿದ್ದು ಇಂಡಿಯಾಯಿಂದ. ಹ್ಮ್. ಆವಾಗ ಅವ್ರು ಯೂಸ್ ಮಾಡಿ ಸ್ಪೈಸು ಅದನ್ನೇ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾಯಿದ್ರು, ಕೊರಿಯಾಂಡರ್ನ. ಸೊ ಅದೇ ಥರ ನಾವು ಇಂಡಿಯಾಗೆ ವಾಪಸ್ ತಂದಿದ್ದೀವಿ ಆ ಬಿಯರ್ನ, ವಿತ್ ಇಂಡಿಯನ್ ಹೈಯೆಸ್ಟ್ ಕ್ವಾಲಿಟಿ ಕೊರಿಯಾಂಡರಿಂದ. ಸೊ ಅವಾಗ ಏನಾಗುತ್ತೆ, ನಿಮಗೆ ಒಳ್ಳೆ ಫ್ಲೇವರ್ ಪ್ರೊಫೈಲ್ ಆ ಬಿಯರಲ್ಲಿ ಬರುತ್ತೆ. ನೀವು ಹಿಂಗೆ ಅರೋಮಾ ತೊಗೊಂಡಾಗ ಓಹ್ ಎಷ್ಟು ಚೆನ್ನಾಗಿದೆ, ಒಂಥರ ರಿಫ್ರೆಶಿಂಗ್ ಆಗಿದೆ ಅಂತ. ಅದನ್ನೇ ನೀವು ಯಾವುದೋ ಪ್ಯಾಕೇಜ್ ಬಿಯರ್ ಎಲ್ಲೆಲ್ಲೋ ಓಡಾಡಿ ಎಷ್ಟೋ ದಿವಸ ಆದಮೇಲೆ ಹಿಂಗೆ ಓಪನ್ ಮಾಡಿ ಹಿಂಗೆ ಹಾಕಿದಾಗ ಇದು ಅದಕ್ಕೆ ತುಂಬ ವ್ಯತ್ಯಾಸ ಇದೆ. ತುಂಬ ವ್ಯತ್ಯಾಸ ಇರುತ್ತೆ. ಬಟ್ ಎರಡು ಬಿಯರೇ, ನಥಿಂಗ್ ರಾಂಗ್ ಇನ್ ಇಟ್. ಒಬ್ಬೊಬ್ರಿಗೆ ಅದಿಷ್ಟ, ಒಬ್ಬೊಬ್ರಿಗೆ ಇದಿಷ್ಟ. ಅಷ್ಟೇ.